ಲಜ್ಜೆಗೆಟ್ಟ ಮೋದಿ ಲಜ್ಜೆಗೆಟ್ಟ ಸಂಸದರು ಅಂತ ಕೂಡ ಏಕವಚನದಲ್ಲಿ ಮಾತಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಜಕ್ಕೂ ಈ ರೀತಿಯ ಯುವಕರು ಏನು ಚಿಕ್ಕಬಳ್ಳಾಪುರಕ್ಕೆ ಮಾರಕ. ನರೇಂದ್ರ ಮೋದಿ ಅವ್ರನ್ನ ಮಾತ್ರ ಅಲ್ಲ, ಈಗ ಸಿದ್ದರಾಮಣ್ಣವ್ರನ್ನ ನಾವು ಬಿಜೆಪಿ ಪಕ್ಷದಲ್ಲಿದ್ದೀವಿ. ಸಿದ್ದರಾಮಣ್ಣವರು ನಮ್ಮ ವಿರೋಧ ಪಕ್ಷ. ನೀರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಣ್ಣನ ಏನು ಸಿಂಗ್ಯುಲರ್ ಆಗಿ ಮಾತಾಡೋದು ಇದು ಯಾವ ರೀತಿ ತಪ್ಪು. ನರೇಂದ್ರ ಮೋದಿ ಅವರನ್ನ ಆ ಚಿಕ್ಕ ಹುಡುಗ ಮಾತಾಡೋದು ಅಷ್ಟೇ ತಪ್ಪು. ಅವರ ಪಕ್ಷದ ಹಿರಿಯರು ಮತ್ತು ಅವರ ತಂದೆ ತಾಯಿಗಳು ಮತ್ತು ಮದುವೆ ಏನಾದರೂ ಆಗಿದ್ರೆ ಅವ್ರ ಹೆಂಡ್ತಿನೋ ಅಥವಾ ಅವ್ರಿಗೇನಾದರೂ ಓದು ಬರ ಬಂದಿಲ್ಲ ಅಂದರೆ ಅವ್ರ ಮಕ್ಕಳು ಯಾರಾದರೂ ಓದ್ಕೊತಾ ಇದ್ರೆ ಆ ಮಕ್ಕಳು ಆ ವ್ಯಕ್ತಿಗೆ ಬುದ್ಧಿ ಹೇಳಿ. ಅಷ್ಟೊಂದು ಅವರ ಬಗ್ಗೆ ವಿಮರ್ಶೆ ಮಾಡೋದು ನಾವು ಬೇಡ. ವಿಮರ್ಶೆಗೆ ಅರ್ಹರಲ್ಲದ ಜನ. ನರೇಂದ್ರ ಮೋದಿಯವರು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ತುಂಬ ಏನೆಲ್ಲ ಬೊಗಳ್ತಾ ಇವೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಿದ್ದಾರೆ. ಬೊಗಳೋವೆಲ್ಲ ಬೊಗಳ್ತಾನೆ ಇರಲಿ, ಏನೂ ತೊಂದರೆ ಇಲ್ಲ. ದೇಶ ಮುಂದಕ್ಕೆ ಹೋಗ್ತಿದೆ. ಅದಕ್ಕೆ ನನ್ನ ನರೇಂದ್ರ ಮೋದಿ ಅವರೇ ಕೂಡ ಶಿಕ್ಷಕರನ್ನ ಇದೇ ರೀತಿಯಾಗಿ ಏಕವಚನದಲ್ಲಿ ಮಾತಾಡಿ ಒಂದು ರೀತಿಯಾಗಿ ಶಿಶು ಆಗಿತ್ತು. ಅದೇ ರೀತಿಯಾಗಿ ಇವಾಗ ಮುಂದುವರೆದ ಭಾಗದಲ್ಲಿ ಈ ರೀತಿ ಮತ್ತದೇ ಬಾಯಿ ಮಾಡ್ತಾರೋ ಯಾವ ಸಂಸ್ಕೃತಿ ಕಾಂಗ್ರೆಸ್ ಸಂಸ್ಕೃತಿ ಇದೆಯಾ? ಸಂಸ್ಕೃತಿ ಕಾಂಗ್ರೆಸ್ನ ಇಡೀ ಕಾಂಗ್ರೆಸ್ನ ನಾನು ಇದೇ ಒಂದು ವಿಷಯದಲ್ಲಿ ಭಯಕ್ಕೆ ಹೋಗಲ್ಲ. ಆದರೆ ಕಾಂಗ್ರೆಸ್ನವರು ನಾಯಕರು ಆ ಹುಡುಗನ್ನ ಕರೆದು ಬುದ್ಧಿ ಹೇಳಬೇಕು. ಆ ಹುಡುಗನ ವಿರುದ್ಧ ಶಿಸ್ತಿನ, ಯಾಕಂದ್ರೆ ನೀವು ಹೇಳ್ದಂಗೆ ಆ ಹುಡುಗ ಪದೇ ಪದೇ ಆ ರೀತಿ ಮಾಡ್ತಿದ್ದಾನೆ. ಏನೂ ಆಗಿಲ್ಲ ಅಂತಂದರೆ ಮುಂದೊಂದು ದಿವಸ ಇದೆ, ಮಾರಿ ಹಬ್ಬ ಕಾದಿದೆ. ಅದಕ್ಕೋಸ್ಕರ ದಯವಿಟ್ಟು ಯಾವಾಗಲೂ ಹಿಂಗೆ ಇರುತ್ತೆ ಅನ್ಕೊಂಬಿಡಿ. ಅಧಿಕಾರ ಆಗಲಿ ಆ ಸಿಚುವೇಶನ್ಸ್ ಆಗಲಿ ಹಿಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ಮುಂದೊಂದು ದಿವಸ ಇದೇನಾದರೂ ರಾಜಕೀಯ ಹಿನ್ನೆಲೆಗಳು ಇನ್ನೊಂದು ಚೇಂಜ್ ಆಗಲಿ ಆಗದಿರೋ ಹೋಗಲಿ, ಎಲ್ಲೋ ಒಂದು ಕಡೆ ನಮ್ಮ ಸಹನೆಯ ಕಟ್ಟೆ ಒಡೆದ್ರೆ ಆವತ್ತು ನಿಮಗೇನಾಗಿರುತ್ತೆ ಅನ್ನೋದನ್ನ ನಮಗೆ ಇವಾಗ ಹೇಳೋಕ್ಕಾಗೋದಿಲ್ಲ. ಆ ಟೈಮ್ ಬರಲಿ, ಅಷ್ಟರಲ್ಲಿ ಆ ಹುಡುಗ ಕಿತ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಆಟಗಾರರಿದ್ದಾರೆ, ಧೀಮಂತ ನಾಯಕರಿದ್ದಾರೆ. ಅವ್ರು ಯಾವತ್ತೂ ಸಹ ಜನಗಳ ಪರವಾಗಿ ಕೆಲಸ ಮಾಡ್ತಾರೆ. 4 ಬಾರಿ ಸತತವಾಗಿ ಯಲಹಂಕ ಕ್ಷೇತ್ರವನ್ನು ಆಳಿದಂತಹ ಏನು ಅಧಿಕಾರವನ್ನು ಉಪಯೋಗಿಸಿ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದಂತಹ ಧೀಮಂತ ನಾಯಕ. ಅವರಿಗೆ ಅವರೇ ಹೇಳ್ದಂಗೆ ಅವರ ತಾಯಿಯ ತವರೂರಿದು. ಸೊ ಅವ್ರಿಗೆ ಡೆಫಿನೆಟ್ ಆಗಿ ಒಂದು ಚಿಕ್ಕಬಳ್ಳಾಪುರ ಅಂದರೆ ಒಂದು ಕಾಳಜಿ ಇದ್ದೇ ಇರುತ್ತೆ. ಇಲ್ಲೇ ಕೂಗಳತೆ ದೂರದಲ್ಲಿರುವಂಥ ಯಲಹಂಕ. ಅವರು ನಮ್ಮ ಪರವಾಗಿ ಧ್ವನಿ ಎತ್ತಿದ್ದು ನಮ್ಮ ಅದೃಷ್ಟ. ಈ ರೀತಿ ಇನ್ನಷ್ಟು ಹಲವು ನಾಯಕರು ಸೇರ್ಕೊಳ್ಳಿ. ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೇದಾಗಲಿ. ಮುಂದಿನ ಹೋರಾಟ ನೀರಿನ ವಿಚಾರವಾಗಿ ಯಾವ ರೀತಿ ಇರುತ್ತೆ ಅಂತ ಒಂದು ವೇಳೆ ಇದು ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಅಲ್ಲ, ನಾವು ಮುಂದಿನ ಹೋರಾಟಗಳನ್ನು ಈಗಾಗಲೇ ರೂಪುರೇಷೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಹಂತವಾಗಿ ತಮ್ಮ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೀವಿ. ಈಗ ರಾಜ್ಯ ಸರ್ಕಾರ ಹೊರತುಪಡಿಸಿ ಎಂಪಿಗಳದ್ದು ಏನು ಸರ್ ಜವಾಬ್ದಾರಿ ಇರುತ್ತೆ ಇದರಲ್ಲಿ? ನೋಡಿ, ಜನಪ್ರತಿನಿಧಿಗಳು ಅಂತಂದಮೇಲೆ ಫಸ್ಟ್ ಆಫ್ ಆಲ್ ಏನು ಟೆಕ್ನಿಕಲಿ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅನ್ನೋದಕ್ಕಿಂತ ನೈತಿಕವಾಗಿ ಏನು ಜವಾಬ್ದಾರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ, ಶಾಸನಬದ್ಧವಾದ ಅಧಿಕಾರ ಸಿಕ್ಕಿದಾಗ ಅದು ಏನೇ ಟೆಕ್ನಿಕಲ್ ಆಗಿರಲಿ, ಆದರೆ ಜನಗಳ ಪರವಾಗಿ ಕೂಗೆಬ್ಸಿದ್ರೆ ನಮ್ಮ ಕೂಗು ಒಂಥರ ಇರುತ್ತೆ ಸರ್. ನಿಜವಾದ ನಾಯಕರು ಏನು ಜನಪ್ರತಿನಿಧಿಗಳಾಗಿರ್ತಾರೆ ಅವ್ರೇನಾದರೂ ಕೂಗು ಹಾಕಿದ್ರೆ ಇನ್ನಷ್ಟು ದೂರ ಕೇಳಿಸುತ್ತೆ, ಅದಕ್ಕೆ ತೂಕ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಎಲ್ಲ ಜನಪ್ರತಿನಿಧಿಗಳು, MP ಅವರು ಇರ್ಬೋದು, ZPಗಳು ಇರ್ಬೋದು, ಇನ್ನೊಬ್ರು ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಯಾರೇ ಇರ್ಬೋದು, ಅವರು ಹಾಲಿ ಇರ್ಬೋದು ಅಥವಾ ಮಾಜಿ ಇರ್ಬೋದು, ಎಲ್ಲರೂ ಬನ್ನಿ ನಮ್ಮ ಚಿಕ್ಕಬಳ್ಳಾಪುರಕ್ಕೋಸ್ಕರ ಕೆಲಸ ಮಾಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ. ನೀವು ಬಿಜೆಪಿ ಅಂತೀರಿ, ಜಿಲ್ಲಾಧ್ಯಕ್ಷರಿಗೆ ಗಮನಕ್ಕೆ ಇದು ಬಂಧನ ವಿಚಾರ ಇಲ್ಲ, ಸಂಸದರ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ. ನಾವು ಯಾವುದೇ ಪಕ್ಷದ ವೇದಿಕೆಯಲ್ಲಿ ಮಾಡಿಲ್ಲ. ನೀವೆಲ್ಲಾದ್ರೂ ನೋಡಿರ್ಬೋದು, ಒಂದು ಸಿಂಬಲ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಜನಪರವಾಗಿ ಮಾಡಿರುವಂಥದ್ದು. ಯಾವುದೋ ಪಕ್ಷದಿಂದ ಒಂದು ವೇದಿಕೆ ಕಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಜನಗಳಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಥರದ್ದೇನು ಇಲ್ಲ. ಆದರೆ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಪಕ್ಷದ ಪರವಾಗಿ ಅಲ್ಲದೇ ಇದ್ರು ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದರೆ ಅದು ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅವರ ಬೆಂಬಲ ಸಹ ಇಟ್ಕೊಂಡೇ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಸಂದೀಪ್ ರೆಡ್ಡಿ ಪರ ಜನ ಯಾರಿದ್ದಾರೆ, ಜನನೇ ಇಲ್ಲ ಅನ್ನೋಂಥವ್ರು ಇಷ್ಟು ಜನ ಸೇರಿಸ್ತೀರಿ, ಹೆಂಗ್ ಸಾಧ್ಯ ಸರ್? ಹೆಂಗೆ ಸಾಧ್ಯ ನನಗೂ ಗೊತ್ತಿಲ್ಲ ಸರ್. ಒಳ್ಳೆ ಕೆಲಸ, ಒಳ್ಳೆ ಉದ್ದೇಶಗಳು ಜನಗಳನ್ನು ಕರ್ಕೊಂಬರುತ್ತೆ. ಅದು ಇತಿಹಾಸದಲ್ಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾರು ಯಾವಾಗಲೂ ಹಣ ಕೊಟ್ಟು ಕೆಲಸ ಮಾಡಬೇಕು ಅಂತಿಲ್ಲ. ನಿಮ್ಮ ಉದ್ದೇಶಗಳು ಸರಿ ಇದ್ದು ನಿಮ್ಮ ಕೆಲಸ ಸರಿ ಇದ್ದರೆ ಡೆಫಿನೆಟ್ ಆಗಿ ಜನ ಅಂಥವ್ರನ್ನ ಗುರುತಿಸ್ತಾರೆ. ಅವ್ರು ಕೊಡುವಂಥ ಕೂಗಿನ ಜೊತೆ ಸೇರ್ಕೊಂತಾರೆ ಅನ್ನೋದು ನಾನು ಕಲ್ತಿರೋದು ಸರ್. ಒಳ್ಳೆ ಉದ್ದೇಶಕ್ಕೆ ಹೋರಾಟ ಮಾಡಿದ್ರೆ ಜನ ಕೈ ಹಿಡಿತಾರೆ ಅಂತ, ಒಳ್ಳೆ ವಿಚಾರಕ್ಕೆ ಹೋರಾಟಗಳು ಮಾಡಿದ್ರೆ ಜನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ. ಕೈ ಹಿಡಿದಿದಾರಲ್ಲ ಸರ್. ಭಾಗಶಃ ಇಡೀ ಚಿಕ್ಕಬಳ್ಳಾಪುರ ಸ್ತಬ್ಧ ಆಗಿದೆ. ಎಲ್ಲ ಮುಂಗಟ್ಟುಗಳು ಮುಚ್ಚಿದೆ, ಯಶಸ್ವಿಯಾಗಿ ಬಂದಾಗಿದೆ. ಕೈ ಹಿಡಿದಿದಾರಲ್ಲ ಸರ್.